ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮಕಾಡೆ ಮಲಗಿದ್ದೇಗೆ ಜಾಗ್ವಾರ್ ಬರಬೇಕಾದ ವೋಟ್ ಕೈ ತಪ್ಪಲು ಅಸಲಿ ಕಾರಣವೇನು ಗೊತ್ತಾ? ಆ ಅಂಶಗಳಿಗೆ ಕಾಂಗ್ರೆಸ್ ಜಯ, ಜೆಡಿಎಸ್ಗೆ ಮುಖಭಂಗ ಆಗಿರಬಹುದಾ? ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮಕಾಡೆ ಮಲಗಿದ್ದೇಕೆ ಜಾಗ್ವಾರ್ ಬರಬೇಕಾದ ವೋಟ್ ಕೈ ತಪ್ಪಲು ಅಸಲಿ ಕಾರಣವೇನು ಗೊತ್ತಾ? ಆ ಅಂಶಗಳಿಂದ ಕಾಂಗ್ರೆಸ್ಗೆ ಜಯ, ಜೆಡಿಎಸ್ಗೆ ಮುಖಭಂಗ ಆಗಿರಬಹುದಾ? ಎಚ್ಡಿಡಿ ಫ್ಯಾಮಿಲಿ ವರ್ಸಸ್ ಡಿಕೆ ಬ್ರದರ್ಸ್ ನಡುವೆ ನೇರ ಫೈಟ್ ಆಗಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ. ವಿಜಯ ಪತಾಕೆ ಹಾರಿಸಬೇಕಿದ್ದ ನಿಖಿಲ್ ಸೋತಿದ್ದೇಕೆ ಗೊತ್ತಾ? ಏನಿರಬಹುದು ಆ ಕಾರಣ? ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮಕಾಡೆ ಮಲಗಿದ್ದೇಕೆ ಜಾಗ್ವಾರ್ ಅಂತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೆ ಬರ್ತಾ ಇರ್ತಕ್ಕಂಥದ್ದು. ಬರಬೇಕಾದ ವೋಟ್ ಕೈ ತಪ್ಪಲು ಅಸಲಿ ಕಾರಣವೇನು ಗೊತ್ತಾ? ಆ ಅಂಶಗಳಿಂದ ಕಾಂಗ್ರೆಸ್ಗೆ ಜಯ ಸಿಕ್ಕಿರ್ತಕ್ಕಂಥದ್ದು, ಜೆಡಿಎಸ್ಗೆ ಮುಖಭಂಗ. ಎಚ್ಡಿಡಿ ಫ್ಯಾಮಿಲಿ ವರ್ಸಸ್ ಡಿಕೆ ಬ್ರದರ್ಸ್ ನಡುವೆ ನೇರ ಫೈಟ್ ನಡೀತು ಚನ್ನಪಟ್ಟಣದಲ್ಲಿ. ವಿಜಯ ಪತಾಕೆ ಆರಿಸಬೇಕಾಗಿದ್ದ ನಿಖಿಲ್ ಸೋತಿದ್ದೇಕೆ ಗೊತ್ತಾ? ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮಕಾಡೆ ಮಲಗಿದ್ದೇಕೆ ಜಾಗ್ವಾರ್ ಬರಬೇಕಾಗಿರ್ತಕ್ಕಂಥ ವೋಟ್ ಬ್ಯಾಂಕ್ಗೆ ಕೈ ತಪ್ಪಿರ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಸಾಕಷ್ಟು ಹಳ್ಳಿಗಳಿಗೆ ಹೋಗಿ ವಿಜಯ ಪತಾಕೆ ಹಾರಿಸಿ ತಮ್ಮ ಸ್ಥಾನ ಭದ್ರಪಡಿಸಿದ್ರು. ನಿಖಿಲ್ ಹಳ್ಳಿ ಸುತ್ತಾಡಿದ್ರು ಪ್ರಯೋಜನವಾಗಿಲ್ಲ. ನಿಖಿಲ್ಗೆ ವೋಟ್ಗಳನ್ನ ಯೂಟರ್ನ್ ಹೊಡೆಸಿದ ಗ್ಯಾರಂಟಿ. ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕೌಟ್ ಆಗಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ ಈ ರಿಸಲ್ಟ್ ಮೂಲಕ ಗೊತ್ತಾಗಿರ್ತಕ್ಕಂಥದ್ದು. ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ಮಹಿಳಾ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ, ಹೀಗಾಗಿ ಭಾಗಶಃ ಮಹಿಳಾ ಮತಗಳು ಸಿಪಿ ಯೋಗೇಶ್ವರ್ ಪಾಲಾಗಿರ್ತಕ್ಕಂಥದ್ದು. ಕಳೆದ ಎಲೆಕ್ಷನ್ಗಳಲ್ಲಿ ಕ್ಯಾಂಪೇನ್ ಕೂಡ ಮಾಡಿದ್ದ ಎಚ್ಡಿಕೆ. ಹೀಗಿದ್ದರೂ ವಿಜಯ ಪತಾಕೆ ಹಾರಿಸಿ ತಮ್ಮ ಸ್ಥಾನ ಭದ್ರಪಡಿಸಿದ್ರು. ನಿಖಿಲ್ ಅವರು ಹಳ್ಳಿ ಸುತ್ತಾಡಿದ್ರು ಪ್ರಯೋಜನವಾಗಿಲ್ಲ. ನಿಖಿಲ್ಗೆ ವೋಟ್ಗಳನ್ನ ಯೂಟರ್ನ್ ಹೊಡೆಸಿದ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ. ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕೌಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ಮಹಿಳಾ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ದೊರಕಿರ್ತಕ್ಕಂಥದ್ದು. ಹೀಗಾಗಿ ಮಹಿಳಾ ಮತಗಳು ಸಿಪಿ ಯೋಗೇಶ್ವರ್ ಪಾಲಾಗಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ. ಕಳೆದ ಎಲೆಕ್ಷನ್ಗಳಲ್ಲಿ ಕ್ಯಾಂಪೇನ್ ಕೂಡ ಮಾಡಿದ್ದ ಎಚ್ಡಿಕೆ. ಹೀಗಿದ್ದರೂ ವಿಜಯ ಪತಾಕೆ ಹಾರಿಸಿ ತಮ್ಮ ಸ್ಥಾನ ಭದ್ರಪಡಿಸಿದ್ರು. ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಖಿಲ್ ಹಳ್ಳಿ ಸುತ್ತಾಡಿದ್ರು ಪ್ರಯೋಜನ ಆಗಿಲ್ಲ ಚನ್ನಪಟ್ಟಣದಲ್ಲಿ. ನಿಖಿಲ್ಗೆ ವೋಟ್ಗಳನ್ನ ಯೂಟರ್ನ್ ಹೊಡೆಸಿದ ಗ್ಯಾರಂಟಿ. ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕೌಟ್ ಆಗಿರ್ತಕ್ಕಂಥದ್ದು. ಎಲೆಕ್ಷನ್ ಸಮೀಪ ಇದ್ದಂತೆ ಅವರೊಂದು ಮಹಿಳಾ ಖಾತೆಗಳಿಗೆ ಗ್ಯಾರಂಟಿ ಯೋಜನೆಯ 2,000 ಹಣಗಳು ಬಿದ್ದಿರ್ತಕ್ಕಂಥದ್ದು. ಇದು ವರ್ಕೌಟ್ ಆಗಿರ್ಬೋದಾ? ಆ ಗ್ಯಾರಂಟಿ ಯೋಜನೆನೇ ಕೈ ಹಿಡಿದಿರ್ಬೋದಾ ಸಿಪಿ ಯೋಗೇಶ್ವರ್ ಅವರಿಗೆ ಅಂತಕ್ಕಂಥದ್ದು. ಯಾಕಂದರೆ ಎಚ್ಡಿಕೆ ಅವರು ಲೋಕಸಭೆ ಎಲೆಕ್ಷನ್ನಲ್ಲಿ ತಮ್ಮ ಕ್ಯಾಂಪೇನ್ ಕೂಡ ಮಾಡಿರಲಿಲ್ಲ ಚನ್ನಪಟ್ಟಣದಲ್ಲಿ. ಆಗಿದ್ರೂ ಕೂಡ ಅವರ ಒಂದು ವಿಜಯ ಪತಾಕೆಯನ್ನು ಆರಿಸಿದ್ರು. ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಹಳ್ಳಿಗಳಿಗೆ ಹೋಗಿ ಕ್ಯಾಂಪೇನ್ ಮಾಡಿದ್ರು ಕೂಡ ಜನರ ಅವರ ಕೈ ಹಿಡಿದಿಲ್ಲ. ಆದರೆ ಸಿಪಿ ಯೋಗೇಶ್ವರ್ ಅವರಿಗೆ ಕೈ ಹಿಡಿದಿರ್ತಕ್ಕಂಥದ್ದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯ ಆಗಿರ್ಬೋದಾ? ಯಾಕಂದ್ರೆ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ 2,000 ಅವರ ಖಾತೆಗಳಿಗೆ ಹೋಗಿರ್ತಕ್ಕಂಥದ್ದು, ಮಹಿಳಾ ಖಾತೆಗಳಿಗೆ. ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ನಿಖಿಲ್ ಬಿಜೆಪಿಗೆ ದೊಡ್ಡ ವೋಟ್ ಬ್ಯಾಂಕ್ ಇಲ್ಲದೆ ಇರೋದೇ ಕಾರಣ. ಹೀಗಾಗಿ ಅಲ್ಪಸಂಖ್ಯಾತ ವೋಟುಗಳ ದಳದಿಂದ ಕೈಪಾಲಾಗಿರ್ತಕ್ಕಂಥದ್ದು. ಬಿಜೆಪಿ ಜೊತೆಗಿನ ಮೈತ್ರಿ ಹಾಗೂ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಹೋಗಿರಬಹುದಾ? ವೋಟ್ ಕ್ರೋಢೀಕರಣ ಮಾಡೋದಕ್ಕೂ ಅವಕಾಶ ಇರಲಿಲ್ವಾ? ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ನಿಖಿಲ್ ಅವರು ಬಿಜೆಪಿಗೆ ದೊಡ್ಡ ವೋಟ್ ಬ್ಯಾಂಕ್ ಇಲ್ಲದೆ ಇರೋದೇ ಕಾರಣವಾಯ್ತಾ? ಚನ್ನಪಟ್ಟಣದಲ್ಲಿ ಅವರ ಸೋಲಿಗೆ ಕಾರಣವಾಯ್ತಾ? ಹೀಗಾಗಿ ಅಲ್ಪಸಂಖ್ಯಾತರ ವೋಟುಗಳು ದಳದಿಂದ ಕೈಪಾಲಾದವಾ?
ಬಿಜೆಪಿ ಜೊತೆಗಿನ ಮೈತ್ರಿ, ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ. ವೋಟ್ ಕ್ರೋಢೀಕರಣ ಮಾಡೋದಕ್ಕೂ ಅವಕಾಶ ಇರಲಿಲ್ಲವಾ? ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿಗೆ ದೊಡ್ಡ ವೋಟ್ ಬ್ಯಾಂಕ್ ಇಲ್ಲದೆ ಇರೋದೇ ಕಾರಣವಾಯ್ತಾ ಚನ್ನಪಟ್ಟಣದಲ್ಲಿ. ಹೀಗಾಗಿ ಅಲ್ಪಸಂಖ್ಯಾತರ ವೋಟುಗಳು ದಳದಿಂದ ಕೈಪಾಲಾಗಿರ್ತಕ್ಕಂಥದ್ದು. ಬಿಜೆಪಿ ಜೊತೆಗಿನ ಮೈತ್ರಿ, ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥದ್ದು. ತಮ್ಮ ವೋಟ್ಗಳನ್ನು ಕ್ರೋಢೀಕರಣ ಮಾಡೋದಕ್ಕೂ ಅವಕಾಶ ಇರಲಿಲ್ವಾ ಚನ್ನಪಟ್ಟಣದಲ್ಲಿ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ತಮ್ಮ ಎಲ್ಲ ಅಲ್ಪಸಂಖ್ಯಾತರ ವೋಟುಗಳು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಎಲೆಕ್ಷನ್ ಸಮೀಪ ಬಂದಂತೆಲ್ಲ ತಮ್ಮ ವೋಟುಗಳು ಎಲೆಕ್ಷನ್ನಲ್ಲಿ ತಮ್ಮ ವೋಟುಗಳೆಲ್ಲ ಅಲ್ಪಸಂಖ್ಯಾತರ ವೋಟುಗಳೆಲ್ಲ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥದ್ದು ಹಾಗೂ ಮಹಿಳಾ ವೋಟುಗಳೆಲ್ಲ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥದ್ದು. 2013 ಮತ್ತು 2018ರಲ್ಲಿ ಸೋಲು ಕಂಡಿದ್ದ ಸಿಪಿವೈ ಸೋಲು ಕಂಡಿದ್ದರೂ ಭಾರಿ ಅಂತರದಲ್ಲಿ ಸೋಲಲಿಲ್ಲ. ಕ್ಷೇತ್ರದಲ್ಲಿ ಸಿಪಿವೈಗೆ 50ರಿಂದ 60 ಸಾವಿರ ಸ್ವಂತ ವೋಟು ಇತ್ತು, ಈಗಲೂ ಕೂಡ ಇತ್ತು. ಯಾವುದೇ ಪಕ್ಷ ಸೇರಿದ್ರೂ ಅವರ ಬೆಂಬಲಿಗರು ಕೈ ಬಿಟ್ಟಿಲ್ಲ. ಇದು ಯೋಗೇಶ್ ಅವರ ಗೆಲುವಿಗೆ ಮುಖ್ಯವಾದ ಪಾತ್ರ ವಹಿಸಿರ್ತಕ್ಕಂಥದ್ದು. 2013 ಮತ್ತು 2018ರಲ್ಲಿ ಸೋಲು ಕಂಡಿದ್ದ ಸಿಪಿವೈ ಸೋಲು ಕಂಡಿದ್ದರೂ ಭಾರಿ ಅಂತರದಲ್ಲಿ ಸೋಲಲಿಲ್ಲ. ಯಾಕಂದ್ರೆ ಅವರದ್ದೇ ಆದ ಕೆಲ ವೋಟ್ ಬ್ಯಾಂಕ್ಗಳು ಇದೆ. ಸುಮಾರು 50ರಿಂದ 60 ಸಾವಿರ ಸ್ವಂತ ವೋಟ್ಗಳು ಇರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ. ಯಾವುದೇ ಪಕ್ಷ ಸೇರಿದ್ರು ಅವರ ಬೆಂಬಲಿಗರು ಮಾತ್ರ ಕೈ ಬಿಟ್ಟಿಲ್ಲ ಅವರಿಗೆ. ಇದು ಯೋಗೇಶ್ವರ್ ಅವರ ಗೆಲುವಿಗೆ ಮುಖ್ಯವಾದ ಪಾತ್ರ ವಹಿಸಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ. 2013 ಮತ್ತು 2018ರಲ್ಲಿ ಸೋಲು ಕಂಡಿದ್ದ ಸಿಪಿವೈ ನಂತರ ಸೋಲೆ ಕಂಡಿರಲಿಲ್ಲ. ಅವರದ್ದೇ ಆದ ಸ್ವಂತ ವೋಟ್ ಬ್ಯಾಂಕ್ಗಳು ಇರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ. ನಗರ ಆಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು, ಎಲ್ಲ ಸೇರಿಸಿ ಸುಮಾರು 50ರಿಂದ 60 ಸಾವಿರ ಸ್ವಂತ ವೋಟ್ ಬ್ಯಾಂಕ್ ಇದೆ. ಯಾವುದೇ ಪಕ್ಷ ಸೇರಿದ್ರು ಅವರ ಬೆಂಬಲಿಗರು ಮಾತ್ರ ಕೈ ಬಿಟ್ಟಿಲ್ಲ. ಯಾಕಂದರೆ ಅಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಅವರ ಜನರು ಬೆಂಬಲಿಸ್ತಾರೆ. ಸುಮಾರು 50ರಿಂದ 60 ಸಾವಿರ ವೋಟ್ ಬ್ಯಾಂಕ್ಗಳು ಇರತಕ್ಕಂಥದ್ದು ಚನ್ನಪಟ್ಟಣದಲ್ಲಿ ಸ್ವಂತ ಅವರದ್ದೇ. ಒಂದು ಕಡೆ ಕ್ಯಾಂಪೇನ್, ಇನ್ನೊಂದು ಕಡೆ ಕೆರೆಗೆ ನೀರು. ಕಾಂಗ್ರೆಸ್ ಈ ರಣತಂತ್ರ ನಿಖಿಲ್ ಪಾಲಿಗೆ ಶಾಪವಾಯಿತು. ಕ್ಷೇತ್ರದಲ್ಲಿ ಯೋಗೇಶ್ವರ್ಗಿದೆ ಭಗೀರಥ ಎಂಬ ಹೆಸರು. ಶಾಸಕರಾಗಿದ್ದಾಗ ಕ್ಷೇತ್ರಾದ್ಯಂತ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕೆರೆಗಳಿಗೆ ಇನ್ನೆಲ್ಲಿಂದಲೋ ನೀರು ತಂದು ತುಂಬಿಸಿದ್ದಾರೆ. ಪ್ರಚಾರದ ವೇಳೆ ಈ ಬಗ್ಗೆ ಹಾಡಿ ಹೊಗಳಿದ್ದ ಕೈ ಲೀಡರ್ಸ್. ಹೀಗಾಗಿ ನಿಖಿಲ್ಗೆ ಗ್ರಾಮೀಣ ಭಾಗದಲ್ಲಿ ಭಾರಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕ್ಯಾಂಪೇನ್, ಇನ್ನೊಂದು ಕಡೆ ಕೆರೆಗೆ ನೀರು ಯೋಗೇಶ್ವರ್ ಅವರಿಂದ. ಕಾಂಗ್ರೆಸ್ ಈ ರಣತಂತ್ರ ನಿಖಿಲ್ ಪಾಲಿಗೆ ಶಾಪವಾಯಿತು. ಕ್ಷೇತ್ರದಲ್ಲಿ ಯೋಗೇಶ್ವರ್ಗಿದೆ ಭಗೀರಥ ಎಂಬ ಹೆಸರು. ಶಾಸಕರಾಗಿದ್ದಾಗ ಕ್ಷೇತ್ರಾದ್ಯಂತ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಕೆರೆಗಳಿಗೆ ಎಲ್ಲೆಲ್ಲಿಂದಲೋ ನೀರು ತಂದು ತುಂಬಿಸಿರ್ತಕ್ಕಂಥದ್ದು ಶಾಸಕರಾಗಿದ್ದಾಗ ಸಿಪಿ ಯೋಗೇಶ್ವರ್ ಅವರು. ಪ್ರಚಾರದ ವೇಳೆ ಈ ಬಗ್ಗೆ ಹಾಡಿ ಹೊಗಳಿದ್ದ ಕೈ ಲೀಡರ್ಸ್. ಇದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ನಿಖಿಲ್ಗೆ ಗ್ರಾಮೀಣ ಭಾಗದಲ್ಲಿ ಭಾರಿ ಹಿನ್ನಡೆ ಇದೇ ಕಾರಣಕ್ಕೆ. ಒಂದು ಕಡೆ ಕ್ಯಾಂಪೇನ್ ನಡೆಸಿದ್ದಾರೆ, ಇನ್ನೊಂದು ಕಡೆ ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಕಾಂಗ್ರೆಸ್ ಈ ರಣತಂತ್ರ ನಿಖಿಲ್ ಪಾಲಿಗೆ ಶಾಪವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಇದನ್ನು ತುಂಬಾ ಚೆನ್ನಾಗಿ ಉಪಯೋಗ ಮಾಡಿಕೊಂಡಿದೆ, ಈ ಒಂದು ಸ್ಟ್ರಾಟಜಿಯನ್ನು. ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅವರ ಒಂದು ಗೆಲುವಿಗೆ ಮುಖ್ಯವಾದ ಕಾರಣ ಇದು ಕೂಡ ಹೌದು. ಸಾಕಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ತಮ್ಮ ಅವಧಿಯಲ್ಲಿ ಶಾಸಕರಾಗಿದ್ದಾಗ. ಇದು ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಅಷ್ಟೇ ಕೆರೆಗಳನ್ನು ನಿರ್ಮಾಣ ಮಾಡಿಲ್ಲ, ಆ ಕೆರೆಗಳಿಗೆ ನೀರನ್ನು ಕೂಡ ತುಂಬಿಸಿರತಕ್ಕಂಥದ್ದು ಸಿಪಿ ಯೋಗೇಶ್ವರ್ ಅವರು. ಸಿಪಿ ಯೋಗೇಶ್ವರ್ಗೆ ವರ್ಕೌಟ್ ಆದ ಅನುಕಂಪದ ಕಾರ್ಡ್. ಕಳೆದ 2 ಎಲೆಕ್ಷನ್ನಲ್ಲಿ ಸೋಲು ಕಂಡಿದ್ದ ಯೋಗೇಶ್ವರ್. ಇದರಿಂದ ಯೋಗೇಶ್ವರ್ ಬಗ್ಗೆ ಕ್ಷೇತ್ರದಲ್ಲಿ ಅನುಕಂಪ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯೋಗೇಶ್ವರ್ ಸ್ಥಳೀಯ ಅಭ್ಯರ್ಥಿ ಎಂಬ ಭಾವನೆ ಕೂಡ ಇದೆ. ಲೋಕ ಚುನಾವಣೆ ವೇಳೆ ಡಾಕ್ಟರ್ ಮಂಜುನಾಥ್ ಗೆಲ್ಲಿಸುವಲ್ಲಿ ಯಶಸ್ವಿ. ಅದು ಯೋಗೇಶ್ವರ್ ಅವರಿಂದ. ಸಿಪಿ ಯೋಗೇಶ್ವರ್ಗೆ ವರ್ಕೌಟ್ ಆದ ಅನುಕಂಪದ ಕಾರ್ಡ್. ಕಳೆದ 2 ಎಲೆಕ್ಷನ್ನಲ್ಲಿ ಸೋಲು ಕಂಡಿದ್ದ ಸಿಪಿ ಯೋಗೇಶ್ವರ್ ಅವರು.
ಇದರಿಂದ ಯೋಗೇಶ್ವರ್ ಬಗ್ಗೆ ಕ್ಷೇತ್ರದಲ್ಲಿ ಅನುಕಂಪ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯೋಗೇಶ್ವರ್ ಸ್ಥಳೀಯ ಅಭ್ಯರ್ಥಿ ಎಂಬ ಭಾವನೆ ಕೂಡ ಇದೆ ಜನರಲ್ಲಿ. ಲೋಕ ಚುನಾವಣೆ ವೇಳೆ ಡಾಕ್ಟರ್ ಮಂಜುನಾಥ್ ಗೆಲ್ಲಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಯೋಗೇಶ್ವರ್ ಅವರು. ಸಿಪಿ ಯೋಗೇಶ್ವರ್ಗೆ ವರ್ಕೌಟ್ ಆದ ಅನುಕಂಪ ಕಾರ್ಡ್. ಕಳೆದ 2 ಎಲೆಕ್ಷನ್ನಲ್ಲಿ ಸೋಲು ಕಂಡಿದ್ದ ಯೋಗೇಶ್ವರ್. ಇದರಿಂದ ಯೋಗೇಶ್ವರ್ ಬಗ್ಗೆ ಕ್ಷೇತ್ರದಲ್ಲಿ ಅನುಕಂಪ ಸೃಷ್ಟಿಯಾಗಿರ್ತಕ್ಕಂಥದ್ದು ಜನರಲ್ಲಿ. ಯಾಕಂದ್ರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಆಮೇಲೆ 2 ಬಾರಿ ಸೋತಿರ್ತಕ್ಕಂಥದ್ದು. ಇದೆಲ್ಲ ಅನುಕಂಪದ ಕಾರ್ಡ್ ವರ್ಕೌಟ್ ಆಗಿರ್ತಕ್ಕಂಥದ್ದು ಸಿಪಿ ಯೋಗೇಶ್ವರ್ ಅವರ ಮೇಲೆ. ಅಷ್ಟೇ ಅಲ್ಲ, ಲೋಕಸಭೆ ಚುನಾವಣೆಯಲ್ಲೂ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಡಿಕೆ ಬ್ರದರ್ಸ್ ಪ್ರತಿಕಾರ ಜಿಲ್ಲೆಯಲ್ಲಿ ದಳ ಖಾಲಿ. ರಾಮನಗರ ಜಿಲ್ಲೆಯಲ್ಲಿ ಇರೋದು 4 ವಿಧಾನಸಭಾ ಕ್ಷೇತ್ರ. ರಾಮನಗರ, ಚನ್ನಪಟ್ಟಣ, ಕನಕಪುರ ಮತ್ತು ಮಾಗಡಿ. ಈ 4 ಕ್ಷೇತ್ರಗಳ ಪೈಕಿ ಜೆಡಿಎಸ್ ಬುಟ್ಟಿಯಲ್ಲಿ ಇದ್ದಿದ್ದು ಚನ್ನಪಟ್ಟಣ ಮಾತ್ರ. ಅದು ಕೂಡ ಕಳ್ಕೊಂಡಿರ್ತಕ್ಕಂಥದ್ದು. ಈಗ ಸದ್ಯ ದಳಪತಿಗಳ ಕೈತಪ್ಪಿದ ಚನ್ನಪಟ್ಟಣ ಕ್ಷೇತ್ರ. ಇಡೀ ರಾಮನಗರ ಜಿಲ್ಲೆಯಲ್ಲಿ ದಳ ಖಾಲಿ ಆಗಿರ್ತಕ್ಕಂಥದ್ದು. ಇಂತಹ ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ಡಿಕೆ ಬ್ರದರ್ಸ್. 2023ರ ವಿಧಾನಸಭೆ ವೇಳೆ ಎಫರ್ಟ್ಸ್ ಈಗ ಅಣ್ತಮ್ಮ ಸಕ್ಸಸ್ ಆಗಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ. ಡಿಕೆ ಬ್ರದರ್ಸ್ ಪ್ರತಿಕಾರ ಜಿಲ್ಲೆಯಲ್ಲಿ ದಳ ಖಾಲಿ ಆಗಿರ್ತಕ್ಕಂಥದ್ದು. ರಾಮನಗರ ಜಿಲ್ಲೆಯಲ್ಲಿ ಇರೋದು ಕೇವಲ 4 ವಿಧಾನಸಭಾ ಕ್ಷೇತ್ರಗಳು. ರಾಮನಗರ, ಚನ್ನಪಟ್ಟಣ, ಕನಕಪುರ ಮತ್ತು ಮಾಗಡಿ. ಈ 4 ಕ್ಷೇತ್ರಗಳ ಪೈಕಿ ಜೆಡಿಎಸ್ ಬುಟ್ಟಿಯಲ್ಲಿ ಇದ್ದಿದ್ದು ಕೇವಲ ಚನ್ನಪಟ್ಟಣ ಮಾತ್ರ. ಸದ್ಯ ದಳಪತಿಗಳ ಕೈತಪ್ಪಿದ ಚನ್ನಪಟ್ಟಣ ಕ್ಷೇತ್ರ. ಇಡೀ ರಾಮನಗರ ಜಿಲ್ಲೆಯಲ್ಲಿ ದಳ ಖಾಲಿ ಆಗಿರ್ತಕ್ಕಂಥದ್ದು ಅದು ಡಿಕೆ ಬ್ರದರ್ಸ್ರಿಂದ. ಇಂಥ ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ಡಿಕೆ ಬ್ರದರ್ಸ್ 2023ರ ವಿಧಾನಸಭೆ ವೇಳೆ ಎಫರ್ಟ್ಸ್ ಈಗ ಅಣ್ತಮ್ಮ ಸಕ್ಸಸ್ ಕಂಡುಕೊಂಡಿರ್ತಕ್ಕಂಥದ್ದು. ಡಿಕೆ ಬ್ರದರ್ಸ್ ಪ್ರತಿಕಾರ ಜಿಲ್ಲೆಯಲ್ಲಿ ದಳ ಖಾಲಿ ಆಗಿದೆ. ರಾಮನಗರ ಜಿಲ್ಲೆಯಲ್ಲಿ ಇರೋದು ಕೇವಲ 4 ವಿಧಾನಸಭಾ ಕ್ಷೇತ್ರಗಳು. ರಾಮನಗರ, ಚನ್ನಪಟ್ಟಣ, ಕನಕಪುರ ಮತ್ತು ಮಾಗಡಿ. ಈ 4 ಕ್ಷೇತ್ರಗಳಲ್ಲಿ ಈಗ ದಳಪತಿಗಳ ದಳ ಖಾಲಿ ಆಗಿರ್ತಕ್ಕಂಥದ್ದು. ಈ 4 ಕ್ಷೇತ್ರಗಳ ಪೈಕಿ ಜೆಡಿಎಸ್ ಬುಟ್ಟಿಯಲ್ಲಿದ್ದು ಕೇವಲ ಚನ್ನಪಟ್ಟಣ ಮಾತ್ರ. ಸದ್ಯ ದಳಪತಿಗಳ ಕೈ ತಪ್ಪಿರ್ತಕ್ಕಂಥದ್ದು ಈಗ ಚನ್ನಪಟ್ಟಣ ಕ್ಷೇತ್ರ.